ಈಗಾಗಲೇ ಹಿರಿಯ ನಟಿ ಜಯಮಾಲ ಅವರ ನೇರವಾಗವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ತುಂಬ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ನಿಜವಾಗ್ಲೂ ತುಂಬ ಒಳ್ಳೆಯ ಸರ್ಕಾರವನ್ನು ನೀಡ್ತಾರೆ. ಸರ್ಕಾರ ಇವತ್ತು 3 ವರ್ಷ ಸಿದ್ದರಾಮಯ್ಯ ಸಾಹೇಬರು ಅದ್ಭುತವಾಗಿ ಸರ್ಕಾರ ನಡೆಸಿದ್ರು. ಹಾಗೆ ಇವರ ಕನಸುಗಳನ್ನು ಕೂಡ, ಅವರ ಕನಸನ್ನು ಅವರು ಎಲ್ಲ ಜನರಿಗೆ ತೋರಿಸಿ ಆಯಿತು. ಇವರ ಕನಸನ್ನು ಇವರು ತೋರಿಸ್ತಾ ಇದ್ದಾರೆ. ಇವರಿಗೆ ಶುಭವನ್ನು ಕೋರ್ತೀವಿ. ನಮ್ಮದೇ ಉದ್ಯಮದವರು, ನಮಗೆ ತುಂಬ ಖುಷಿಯಾಗಿದೆ ಸರ್. ಡಿ ಕೆ ಶಿವಕುಮಾರ್ ಮತ್ತು ನಿಮ್ಮ ಒಡನಾಟ ಎಷ್ಟು ವರ್ಷಗಳದು? ಸರ್, ಡಿ ಕೆ ಶಿವಕುಮಾರ್ ಸಾರ್ನ ಬಹುಶಃ ನಾನು ಅವ್ರಿಗಿಂತ ವಯಸ್ಸಲ್ಲಿ ದೊಡ್ಡವಳು. ಇವತ್ತಿಂಥ ಶ್ರೇಷ್ಠ ಹುದ್ದೆಗೆ ಬಂದಿರೋಂಥವ್ರು. ನಾನು ಒಂದೇ ಮಾತು ಹೇಳ್ತೀನಿ ಸರ್, ಎಷ್ಟು ದಿನ ಅಂತ ಅಲ್ಲ, ಅವರು ಯಾವ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಬಂದಿರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗಲೂ ಒಳ್ಳೇದು ಮಾಡ್ತಾರೆ. ನಟಿಯಾಗಿ, ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಏನನ್ನ ಈ ಮುಖ್ಯಮಂತ್ರಿಗಳನ್ನ ನಿರೀಕ್ಷೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಂದ? ಇವಾಗ ನೆಕ್ಸ್ಟು ಅವ್ರ ಹತ್ರ ಇದೆ, ನಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ತೀವಿ. ನಮ್ಮ ಉದ್ಯಮ ಚಿತ್ರರಂಗದ ಏಳಿಗೆ ಬಗ್ಗೆ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ನಾವು ಈ ಹಿಂದೆಯೂ ಕೂಡ ಹೋಗಿದ್ವಿ, ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಆದ್ದರಿಂದ ಅವರು ಉದ್ಯಮವನ್ನು ಬೆಳೆಸೋರು. ಆಮೇಲೆ ಅವ್ರ ತಾಯಿ ಇದ್ದ ಹಾಗೆ ಇಂಡಸ್ಟ್ರಿಗೆ ನನಗೆ ನಂಬಿಕೆ ಇದೆ, ಅವ್ರು ನಮ್ಮನ್ನು ಉಳಿಸ್ತಾರೆ ಅಂತ. ಕೂಡ ಇಂಡಸ್ಟ್ರಿಗೆ ಲಿಂಕ್ ನಂಟಿರೋಂಥವ್ರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಖಂಡಿತ ಅವರು ಎಕ್ಸಿಬಿಟ್ರು. ಎಂಥ ಖುಷಿಯಾಗುತ್ತೆ ಗೊತ್ತಾ, ಇಂಥ ಒಂದು ಎಕ್ಸಿಬಿಟ್ರು ಇಷ್ಟು ದೊಡ್ಡ ಹುದ್ದೆಯನ್ನು ಪಡೆಯೋದಂದ್ರೆ ಅಷ್ಟು ಸುಲಭ ಅಲ್ಲ. ದೇವರವ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ಪಕ್ಷ ಅವರಿಗೆ ಆಶೀರ್ವಾದ ಮಾಡಿದೆ. ಅದರಿಂದಾಗಿ ನಮಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಒಂದಷ್ಟು ಗೊಂದಲಗಳೆಲ್ಲವೂ ನೀವು ಮಾಧ್ಯಮಗಳು ನೋಡಿರ್ತೀರಿ ಸರ್. ಇದು ಒಂದು ವಿಚಾರದಲ್ಲಿ ನಮಗೇನು ಗೊತ್ತಿರುತ್ತೆ ಹೇಳಿ ಸರ್. ನೋಡಿ ಸರ್, ಪಕ್ಷದಲ್ಲಿ ಅಧ್ಯಕ್ಷರಾಗಿ 135 ಸೀಟ್ ತಂದವರು ಅವರು. ಯೋಚನೆ ಮಾಡಿ, 135 ಸೀಟ್ ತಂದವರಿಗೆ ಖಂಡಿತವಾಗ್ಲೂ ಆ ಪಕ್ಷನ ಇಷ್ಟು ಎತ್ತರಕ್ಕೆ ತಂದಿದ್ದಾರೆ. ಅವರಿಗೆ ಈ ಸ್ಥಾನಮಾನ ಸಿಕ್ಕುತ್ತೆ ಅನ್ನೋದು ಒಂದು ನಂಬಿಕೆ ನಮಗಿದೆ ಅಲ್ವಾ? ಥ್ಯಾಂಕ್ ಯು ಸರ್. ಮಹೇಶ್ ಅವರು ಮಾತಾಡ್ತೀನಿ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಏನು ಹೇಳ್ತೀರಿ? ಅಲ್ಲ, ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ ಹೆಚ್ಚು ಸ್ವಾಭಿಮಾನವನ್ನು ಬೆಳೆಸ್ಕೊಂಡು ಕನ್ನಡವನ್ನು ಬೆಳೆಸುವಂಥ ಕೆಲಸ. ಕನ್ನಡಕ್ಕೆ ಯಾವುದೇ ಕೂತು ಬಂದರೂ ಕೂಡ ನನ್ನ ಮುಖ್ಯಮಂತ್ರಿಗಳು ಮುಂದೆ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಆಸೆ. ಹಾಗೆ ಅವ್ರಿಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ. ಚಿತ್ರರಂಗದಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ಇಂಡಸ್ಟ್ರಿಯನ್ನು ಈ ಮಟ್ಟಕ್ಕೆ ಎತ್ತಿದ್ರು. ಅದೇ ನಂಬಿಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇದೆ. ಖಂಡಿತವಾಗಿ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಕಾಳಜಿ ಇದೆ. ಚಿತ್ರರಂಗವನ್ನು ಬೆಳೆಸ್ತಾರೆ. ಚಿತ್ರರಂಗವನ್ನು ಬೆಳೆಸೋದ್ರ ಜೊತೆಗೆ ನಾಡು ನುಡಿ ಭಾಷೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ನೀವೆಲ್ಲ ನಿಮಗೆ ನಾನು ಜ್ಞಾಪಿಸ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ ದಯಮಾಡಿ ಮೇಕೆದಾಟು ಯೋಜನೆ ನೀವು ಕಾಲ್ನಡಿಗೆಯಲ್ಲಿ ಕನಕಪುರದಿಂದ ಮೇಕೆದಾಟಿಂದ ಈ ಬೆಂಗಳೂರಿಗೆ ಬಂದಿದ್ರಿ, ಅದನ್ನು ಇವತ್ತು ಈಡೇರಿಸಬೇಕು. ಆ ಜವಾಬ್ದಾರಿ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಮೇಕೆದಾಟು ಅಣೆಕಟ್ಟನ್ನು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಲ್ಲಿ ಒತ್ತಡವನ್ನು ತರ್ತಾ ಇದ್ದೀನಿ. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತು. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.